ಎಲ್ರಿಗೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೆಲವು ದಿನಗಳ ಹಿಂದೆ ಇಲ್ಲಿ ಸುವರ್ಣಮುಖಿ ನದಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ನಂತರ ಶೋಭಾ ಕರಂದಾಜ್ಲೆ ಅವರನ್ನು ಭೇಟಿ ಮಾಡಿದ್ದೆ, ಒಂದು ಮನವಿ ಸಲ್ಲಿಸಿದ್ವಿ. ಇವತ್ತು ಅವರು ಅವರ PS ಅವ್ರನ್ನ ಕಳಿಸಿದ್ದಾರೆ, ರೆಡ್ಡಿ ಸಾಹೇಬರು. ಅವರು ಬಂದು ಈ ಜಾಗದ್ದು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭವಾಗಿ ನಾವು ಸಾಕಷ್ಟು ಜನ ಇಲ್ಲಿ ಭೇಟಿ ಮಾಡಿದ್ದೀವಿ. ಕೌಶಿಕ್, ಯಾರ್ಯಾರು ಬಂದಿದ್ದಾರೆ ಸ್ವಲ್ಪ, ಆಮೇಲೆ ಏನೇನು ಚರ್ಚೆ ಆಯಿತು ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊಂದು ಇನಿಷಿಯೇಟಿವ್ ತಗೊಂಡು ಮುಂದೆ ಬಂದು ನಮಗೆಲ್ಲ ಹೆಲ್ಪ್ ನಮ್ಮ ಸೋಮನಹಳ್ಳಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಕಾರ್ಯನ ಮಾಡ್ತಾ ಇದ್ದೀರಾ. ಸೊ ಇವಾಗ ನಮ್ಮೊಂದಿಗೆ ನಮ್ಮ ಊರಿನ ಮುಖಂಡರುಗಳಿದ್ದಾರೆ, ಮುನರಾಜೇಗೌಡರು ಅವರಿದ್ದಾರೆ, ಅಂಕಲ್ ಅವರು ನಮ್ಮ ಮಾಜಿ ಅಧ್ಯಕ್ಷರು, ಸೋಮನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮತ್ತೆ ರಾಜೀವ್ ಅಂಕಲ್ ಅವರಿದ್ದಾರೆ, ಮತ್ತೆ ಹಂಸಾವಾಣಿ ಮೇಡಮ್ ಅವರಿದ್ದಾರೆ, ಚೆಲ್ವಾ JK ಅಣ್ಣ ಇದ್ದಾರೆ, ಮತ್ತೆ ನಮ್ಮ ಉದಯ್ಜಿ ಅವರಿದ್ದಾರೆ, ಮತ್ತೆ ಎಲ್ಲರೂ ನಾಗರಾಜ್ ಅಣ್ಣ ಅವರಿದ್ದಾರೆ. ಸೊ ಒಂದೆರಡು ಮಾತುಗಳನ್ನ ಊರಿನ ಮುಖಂಡರುಗಳು ಆಡ್ಬೇಕು, ಮತ್ತೆ ಇದ್ರ ಬಗ್ಗೆ ಏನೇನು ಇನಿಷಿಯೇಟಿವ್ ತಗೊಂಡಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ನಾನು ದಯವಿಟ್ಟು ಕಳಿಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಅದು ತೋರಿಸ್ಬಿಡಿ. ಇದು ಹೂಳ್ ತೆಗೆ ಕೆಲಸ ಆಗ್ತಾ ಇದೆ ಈಗ. ಬನ್ನಿ ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಉದಯ್ ಶಂಕರ್, ಸೋಮನಹಳ್ಳಿ ನಿವಾಸಿ. ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಮತ್ತು ಎಲ್ಲ ನಮ್ಮ ವಾಸಸ್ಥಳಗಳು ಇರೋದು ನೀರಿನ ಮೂಲದಲ್ಲಿಯೇ. ಅಂತಹ ನೀರಿನ ಮೂಲ ನಮಗೆ ಹಾಳಾದರೆ ನಮ್ಮ ಧಾರ್ಮಿಕ ಕ್ಷೇತ್ರ ಹಾಗೂ ಜನವಸತಿ ಪ್ರದೇಶಗಳು ನಿರ್ನಾಮ ಆಗತ್ತೆ ಅಂತ ಇವತ್ತು ನಮ್ಮ ಸಂಸ್ಕೃತಿ ಹೇಳ್ತಾ ಇದೆ. ಅದಕ್ಕೋಸ್ಕರ ನಾವು ಏನು ನಮ್ಮ ಜಲಮೂಲಗಳಿದೆಯೋ ಆ ಜಲಮೂಲಗಳನ್ನು ರಕ್ಷಣೆ ಮಾಡೋದು ನಮ್ಮ ಮೂಲಭೂತ ಕರ್ತವ್ಯ. ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಒಂದು ಒಳ್ಳೆಯ ಮನಸ್ಸಿಂದ ನಾವು ಇಲ್ಲಿ ಸೇರಿದ್ದೀವಿ. ಇವತ್ತು ಇದಕ್ಕೆ ನಮ್ಮ ಜನಪ್ರತಿನಿಧಿಗಳು ಸಹ ಅತಿ ಉತ್ಸಾಹದಿಂದ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಹಕಾರ ತಗೊಂಡು ನಾವು ಯಾರ್ಯಾರು ಸಮಾನ ಮನಸ್ಸು ಇಲ್ಲಿ ಸೇರಿದ್ದೀವಿ, ಇನ್ನೂ ಒಂದಷ್ಟು ಜನ ಸೇರಿಸ್ಕೊಂಡು ಈ ಜಲಮೂಲವನ್ನು ರಕ್ಷಿಸೋದು ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಒಂದು ಸುದಿನ ನಮಗೆ ಇಷ್ಟು ಬೇಗ ಲಭಿಸುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ವೃಷಭಾವತಿ ನದಿ ನಾವು ನೋಡಿದ್ದೀವಿ ಬೆಂಗಳೂರು ಸುತ್ತಲ್ಲಿ, ಇದು 2ನೇ ವೃಷಭಾವತಿ ನದಿ ಆಗ್ತಾ ಇದೆ. ಆದರೆ ಇದಕ್ಕೆ ಮುಂಚೆ ಇದು ಕಾಡಿನಂಚಿನಿಂದ ಬರ್ತಿದ್ದಂಥ ಶುಭ್ರವಾದ ನೀರು. ಇದನ್ನು ನಮ್ಮ ಹಿಂದಿನ ಕಾಲದಲ್ಲಿ ಕುಡಿಯೋಕ್ಕೆ ಬಳಸ್ತಿದ್ರು. ಮತ್ತು ಇಲ್ಲಿ ನಾವೆಲ್ಲ ಸ್ನಾನ ಮಾಡಿ ದೇವಸ್ಥಾನ ಪ್ರವೇಶ ಮಾಡ್ತಿದ್ವಿ, ಅಷ್ಟು ಶುಭ್ರವಾಗಿತ್ತು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮ ಸುತ್ತಲಿನ STP ಪ್ಲ್ಯಾಂಟ್ಗಳು ನೇರವಾಗಿ ಬಳಸ್ದಿರ ಇಲ್ಲಿ ಈ ನದಿಗೆ ಹರಿದು ಬಿಡ್ತಿರೋದ್ರಿಂದ ನದಿ ಹಾಳಾಗ್ತಾ ಇದೆ. ಇದನ್ನು ಆದಷ್ಟು ಬೇಗ ಎಚ್ಚೆತ್ಕೊಂಡು ನಾವು ಎಲ್ಲರೂ ಸಮಾನ ಮನಸ್ಕರೆಲ್ಲ ಸೇರಿ ಈ ಒಂದು ನದಿನ ಶುದ್ಧೀಕರಣ ಆಗಬೇಕು. ಮತ್ತು ಹಳೆ ನದಿ ಹೇಗಿತ್ತು ಆ ಥರ ನದಿನ ನಾವು ಮತ್ತೆ ಪುನರ್ಜೀವನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇದಕ್ಕೆ ನಮ್ಮೆಲ್ಲರೂ ಕೈ ಜೋಡಿಸ್ಬೇಕು ಅಂತ ತಮ್ಮೆಲ್ಲರಿಗೂ, ನಾವಷ್ಟೇ ಅಲ್ಲ, ಇಲ್ಲಿ ನಮ್ಮ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರೋ ಎಲ್ಲರೂ ಸಹಕಾರ ಕೊಟ್ಟು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಈ ವಿಚಾರವಾಗಿ ವಿವರವಾಗಿ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾನೆ ಬಂದಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಒಂದು ಏನು ಶಿವನ ಇಚ್ಛೆ ಏನಿರ್ತದೆ ಅದು ಯಾರೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ನಮ್ಮ ಹೆಸರಾಂತ ನಟರಾದಂಥ ಸಾಹಸಸಿಂಹ ವಿಷ್ಣುವರ್ಧನ್ರವರ ಅಳಿಮಯರಾದಂಥ ಅನಿರುದ್ಧ್ ಅವರು ಆ ಒಂದು ಶಿವನ ಪ್ರೇರಣೆಯಿಂದ ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮದ ಯುವಕ, ನಮ್ಮ ಜೊತೆಯಲ್ಲಿ ಬೆಳೀತಿರ್ತಕ್ಕಂಥ ಒಳ್ಳೆ ಸದ್ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಯುವಕ ಕೌಶಿಕ್ಕು ಕರ್ಕೊಂಬರ್ತೀನಿ ಅಂತ ಹೇಳ್ದಾಗ ಕರ್ಕೊಂಬಂದು ಈ ಒಂದು ಏನು ನಮ್ಮ ಭಾಗದಲ್ಲಿ ಹರಿತಿರ್ತಕ್ಕಂಥ ಸುವರ್ಣಮುಖಿ ಹೊಳೆಯ ಕಲುಷಿತ ನೀರನ್ನು ಸ್ವಚ್ಛಗೊಳಿಸಬೇಕು ಅಂತೇಳಿ. ನಮಸ್ಕಾರ. ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ಒಳ್ಳೆ ರೀತಿಯಲ್ಲೇ ಆಗಬೇಕು ಅನ್ನೋದು ಆ ಮಾದಪ್ಪನ ಕರುಣೆಯಿಂದ ಎಲ್ಲರೂ ಸೇರಿದ್ದೀರಿ. ಇವತ್ತು ಒಂದು ಕಲ್ಲು ಹಾಕಿದ್ಮೇಲೆ 16 ಕಲ್ಲುಗಳು ಬರೋದು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ದೇವ್ರನ್ನ ಹೊಳೆ ಮೆಟ್ಸ್ಕೊಂಡು ಹೋಗುವಾಗ ಇತ್ತೀಚೆಗೆ ನಮ್ಗೆ ತುಂಬ ಬೇಜಾರಾಗ್ತಿತ್ತು. ಆ ಕಲುಷಿತ ನೀರಲ್ಲಿ ದೇವರು ಒಂದು ಹೊಳೆ ಮೆಟ್ಕೊಂಡು ಹೋಗ್ತಾರಲ್ಲಪ್ಪ ಅಂತ. ಇವತ್ತು ಅದಕ್ಕೆ ಒಂದು ಪುನರ್ಜನ್ಮ ಬಂದಂಗೆ ಆಗಿದೆ. ದೇವ್ರ ಕರುಣೆ ಖಂಡಿತ ಇರಬೇಕು. ದೇವ್ರ ಕರುಣೆ ಇಲ್ದಿರ ನಾವು ಯಾರೂ ಮುಂದೆ ಬರೋಕ್ಕಾಗಲ್ಲ. ಅದೇ ರೀತಿ ನಮ್ಮ ಶೋಭಾ ಮೇಡಮ್ ಅವರು ಇವತ್ತು ಅದಕ್ಕೆ ಅನಿರುದ್ಧ ಸರ್ ಅವರು ಅಲ್ಲೋಗಿ ಒಂದು ಲೆಟ್ರ್ ಕೊಟ್ಟಾಗ, ಅನಿರೀಕ್ಷಿತವಾಗಿ ನಾನು ಅಲ್ಲೋದಾಗ ಈ ಥರ ಲೆಟರ್ ಬಂದಿದೆ ಅಂತ ಹೇಳಿದ್ರು.
ಅವ್ರಿಗೆ ಅವ್ರ ಅಳಿಯ ಅಂತ ವಿಷ್ಣುವರ್ಧನ್ ಸರ್ ಅಳಿಯ ಅಂತಲೂ ಗೊತ್ತಿರಲಿಲ್ಲ, ಅವ್ರ ಅಳಿಯ. ಸೊ ನಮ್ಮೂರಲ್ಲೇ ಆಗಬೇಕು, ನೀವು ಮುಂಚೆ ಲೆಟ್ರ್ ಕೊಟ್ಟಿದ್ದೀರಾ ಇದ್ರ ಬಗ್ಗೆ, ಮತ್ತೆ ಅದು ಅವರು ಇನ್ನೊಂದು ಲೆಟ್ರ್ ಕೊಟ್ಟಿದ್ದಾರೆ, ಖಂಡಿತ ಅದನ್ನು ಮುಂದುವರ್ಸೋಣ ಅಂತ ಹೇಳಿ ಮಾಡಿದ್ದಾರೆ. ಇವತ್ತು ಸರ್ ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೀರಿ. ಹಾಗೆ ನಮ್ಮ ಮುನರಾಜೇಗೌಡರು ಹೇಳ್ದಂಗೆ ರೇವತಿ ಕಾಮತ್ ಅವರು ತುಂಬ ಕೆರೆಗಳು ಮಾಡ್ತಿದ್ದಾರೆ. ಇದನ್ನು ಅವರು ಎಲ್ಲ ದೇವ್ರ ಪ್ರೇರಣೆ ಇದ್ರೆ ಯಾರು ಬರೋಕ್ಕಾಗಲ್ಲ ಸರ್ ಇಲ್ಲಿ. ಅದನ್ನ ನಾವು ಮಾಡ್ತಾ ಇದ್ದೀರಿ. ಖಂಡಿತ ಒಳ್ಳೆ ರೀತಿಯಲ್ಲಿ ಮುಗಿಸೋಣ. ಮುಂದಿನ ಜನಕ್ಕೆ ಇದ್ರ ಮಹತ್ವ ಏನು ಅಂತ ಗೊತ್ತಾಗ್ಲಿ ಅಂತ ಅನ್ನೋದು ನಾನು ಕೇಳೋದು. ಗ್ರಾಮಕ್ಕೆ ನಮ್ಮ ಅನಿಲ್ ಸರ್ ಬಂದಿರೋದು ನಮಗೆ ತುಂಬ ಸಂತೋಷದ ಸುದ್ದಿ. ಹಾಗೆ ನಮ್ಮ ಸುವರ್ಣಮುಖಿ ಬಗ್ಗೆ ಅವರು ಕಾಳಜಿ ವಹಿಸಿ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಮ್ಮ ಸೋಮಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಹೋರಾಟದಿಂದ ನಾವು ಇರ್ತೀವಿ, ನಮ್ಮ ನಾಯಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ಥ್ಯಾಂಕ್ ಯು. ತಮ್ಮೆಲ್ಲರ ಸಹಕಾರ, ಹಾರೈಕೆ, ಆಶೀರ್ವಾದ ನಮ್ಮ ಜೊತೆಯಲ್ಲಿ ಇರಲಿ. ಧನ್ಯವಾದಗಳು.